ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ನಮ್ಮ ಮುನ್ನಾರ್ ರೋಡ್ ಟ್ರಿಪ್ ವಿಲಾಗ್ ಸೀರೀಸಲ್ಲಿ ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ಮುನ್ನಾರ್ದು ಮೇಜರ್ ಶೂಟಿಂಗ್ ಸ್ಪಾಟ್ಸ್ಗಳನ್ನ ಕವರ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಯಾವುದೆಲ್ಲ ಪಾಪ್ಯುಲರ್ ಮೂವೀಸ್ಗಳು ಶೂಟ್ ಆಗಿತ್ತು ಅನ್ನೋದು ತೋರಿಸಿದ್ದೀವಿ. ನೀವೇನಾದರೂ ಆ ಎಪಿಸೋಡ್ ಮಿಸ್ ಮಾಡಿದರೆ ಪ್ಲೀಸ್ ಟು ವಾಚ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾವು ಮೇಜರ್ಲಿ ಟೀ ಫ್ಯಾಕ್ಟ್ರಿ, ಅದು ಕಣ್ಣನ್ ದೇವನ್ ಟಾಟಾ ಟೀ ಫ್ಯಾಕ್ಟ್ರಿ ಆ್ಯಂಡ್ ಮುನ್ನಾರ್ ಗ್ಯಾಪ್ ರೋಡ್ನ ಕವರ್ ಮಾಡ್ತಿದ್ದೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನಮ್ಮ ಡೇ 4ನ ನಾವು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಯು ಸಿ ನಮ್ಮ ಅಮ್ಮ ಅಸಿಸ್ಟೆಂಟ್ ಕುಕ್ ಆಗಿದ್ರು ಅಲ್ಲಿ, ಬಿಕಾಸ್ ಆ ಚೇಚಿ ಫುಲ್ ಬ್ಯುಸಿ ಇದ್ರು ಅವತ್ತು. ಇಟ್ ವಾಸ್ ಅ ವೀಕ್ ಡೇ ಆಫ್ಟರ್ ಆಲ್ ದ ಹಾಲಿಡೇಸ್. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫಸ್ಟ್ ಹೋಗಿದ್ದು ಒಂದು ಚರ್ಚ್ಗೆ. ಸೊ ಈ ಚರ್ಚ್ನ ನಾವು ಜಸ್ಟ್ ಪ್ರೀವಿಯಸ್ ಈವ್ನಿಂಗ್ ವಾಪಸ್ ಬರುವಾಗ ನಾವು ನೋಡಿದ್ವಿ. ಅದರದ್ದು ಆರ್ಕಿಟೆಕ್ಚರ್ ನಮಗೆ ತುಂಬ ಇಷ್ಟ ಆಗಿತ್ತು. ಸೊ ಇಷ್ಟು ಚೆನ್ನಾಗಿರೋ ಚರ್ಚ್ ಇಲ್ಲಿದೆ, ಹೋಗ್ತಾ ನೋಡ್ಕೊಂಡು ಹೋಗಲೇಬೇಕು ಅಂತ ನಾವು ಚರ್ಚ್ ನೋಡಲಿಕ್ಕೆ ಅಂತ ಹೊರಟ್ವಿ. ಸೊ ನಾವೀಗ ಹೋಗ್ತಾ ಇರೋ ಚರ್ಚ್ ಬಂದು ಮೌಂಟ್ ಕಾರ್ಮೆಲ್ ರೋಮನ್ ಕ್ಯಾಥಲಿಕ್ ಬೆಸಲಿಕಾ ಚರ್ಚ್. ಈ ಚರ್ಚ್ ಎಸ್ಟಾಬ್ಲಿಷ್ ಆಗಿರೋದು 1898ಅಲ್ಲಿ. ಆ್ಯಂಡ್ ಈ ಚರ್ಚು ಹ್ಯಾಸ್ ದ ನೇಮ್ ಸೇಸ್ ಮೌಂಟ್ ಕಾರ್ಮೆಲ್, ಒಂದು ಮೌಂಟ್ ಮೇಲೇ ಅದು ಸಿಚುಯೇಟ್ ಆಗಿರೋದು. ಸೊ ನಾವು ಹೋಗ್ತಾ ಇರೋದು ಸಹ ಅಪ್ಪಿಲ್ಲು. ಅದಾದಮೇಲೆ ಒಳಗೆ ಹೋದ್ಮೇಲೆ ನಾವು ಅಲ್ಲಿ ಚರ್ಚ್ ಹತ್ರ ಹೋಗ್ಲಿಕ್ಕೂ ನೀವು ತೊಗೊಂಡು ಹೋಗ್ಬೋದು ವೆಹಿಕಲ್ಸು. ಬಟ್ ನಾವು ಹೋಗಿದ್ದ ದಿನ ಅಲ್ಲಿ ಏನೋ ರೋಡ್ ವರ್ಕ್ ನಡೀತಾ ಇದ್ದಿದ್ದರಿಂದ ನಮಗೆ ನಡ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿದ್ರು. ಆ್ಯಂಡ್ ನೀವು ಆ್ಯಕ್ಚುಲಿ ಅಲ್ಲಿ ಮೌಂಟ್ ಟಾಪ್ ಹಿಲ್ಗೆ ಹೋದಾಗ ಅಲ್ಲಿಂದ ನೀವು ನೋಡಿದಾಗ ಅಲ್ಲಿ ಜೀಸಸ್ದು ಒಂದು ಸ್ಟ್ಯಾಚ್ಯೂ ಇದೆ. ಇಟ್ ಲಿಟ್ರಲಿ ಲುಕ್ಸ್ ಲೈಕ್ ಜೀಸಸ್ ಇಸ್ ಬ್ಲೆಸ್ಸಿಂಗ್ ದ ಸಿಟಿ ಅನ್ನೋ ಹಾಗೆ ಕಾಣಿಸುತ್ತೆ. ಆ್ಯಂಡ್ ಈ ಚರ್ಚ್ ಬಗ್ಗೆ ಒಂದು ಸ್ಮಾಲ್ ಹಿಸ್ಟ್ರಿ ಹೇಳಬೇಕು ಅಂದರೆ, ಈ ಚರ್ಚು ನಾನು ಆಗಲೇ ಹೇಳ್ದಂಗೆ 1898ಅಲ್ಲಿ ಕಟ್ಟಿಸಿದ್ದು ಬೈ ಅ ಸ್ಪ್ಯಾನಿಷ್ ಪ್ರೀಸ್ಟ್ ಫಾದರ್ ಆಲ್ಫೋನ್ಸ್ ಮರಿಯಾ ಡಿ ಲಾಸ್ ಏಂಜಲಸ್ ಅಂತ. ಅವ್ರಿಗೆ ಅಲ್ಲಿರುವಂಥ ಟೀ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರಿ ಈ ಜಾಗನ ಬಿಟ್ಕೊಟ್ಟಿರ್ತಾರೆ. ಆ್ಯಂಡ್ ಈ ಫಾದರು 1916ಅಲ್ಲಿ ಮಲೇರಿಯಾ ಬಂದು ತೀರ್ಕೋತಾರೆ. ಆ್ಯಂಡ್ ಇವತ್ತಿಗೂ ಸಹ ಅವರ ದೇಹನ ಚರ್ಚ್ ಒಳಗಡೆನೇ ಸಮಾಧಿ ಮಾಡಿದ್ದಾರೆ. ಆ್ಯಂಡ್ ಈ ಚರ್ಚು ಈಗ ರೀಸೆಂಟಾಗಿ 2022 ಅಲ್ಲಿ 125th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಇಟ್ಸ್ ಲಿಟ್ರಲಿ ಲೈಕ್ 125 years ಪ್ಲಸ್ ಓಲ್ಡ್ ಚರ್ಚ್. ಆ್ಯಂಡ್ ಒಳಗಡೆನೂ ಸಹ ನಿಮಗೆ ತುಂಬ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದೆ. ಆ್ಯಂಡ್ ಯು ಫೀಲ್ ಸೋ ಪೀಸ್ಫುಲ್ ಒನ್ಸ್ ಯು ಎಂಟರ್. ಆ್ಯಂಡ್ ಇದೇ ಚರ್ಚ್ ಕ್ಯಾಂಪಸ್ಸಲ್ಲಿ ನಿಮಗೆ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು ಸ್ಮಾಲ್ ಮ್ಯೂಸಿಯಂ ಥರನೂ ಇದೆ. ಸೊ ಈ ಮ್ಯೂಸಿಯಮಲ್ಲಿ ಆ ಕಾಲದಲ್ಲಿ ಬ್ರಿಟಿಷ್ ಅವ್ರು ಬಂದಾಗ ಬೇಟೆ ಆಡ್ತಿದ್ದಿದ್ದು, ಇಲ್ಲಿ ಟೀ ಪ್ಲಾಂಟೇಶನ್ ಇಂಪ್ರೂವ್ ಮಾಡಿಸಿದ್ದು, ಟೂರಿಸಮ್ಗೆ ಇಂಪ್ರೂವ್ ಮಾಡಿಸಿದ್ದು, ಅವ್ರು ಕಟ್ಸಿರೋವಂಥ ಬೇರೆ ಬೇರೆ ಬಿಲ್ಡಿಂಗ್ಸ್ಗಳು, ಆ್ಯಂಡ್ ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲವೂ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ನೀವೇನಾದರೂ ಉಳ್ಕೊಳ್ಳೋಕ್ಕೆ ಅಕಾಮಿಡೇಷನ್ಸ್ ಹುಡುಕ್ತಿದ್ದೀರಾ ಅಂದ್ರೂ ಇದೇ ಸೇಮ್ ಬಿಲ್ಡಿಂಗಲ್ಲಿ ಟೂರಿಸ್ಟ್ ಆಗಿ ಬರೋರಿಗೆ ಅಕಾಮಿಡೇಷನ್ ಫೆಸಿಲಿಟಿ ಸಹ ಇದೆ. ಸೊ ಡೆಫಿನೆಟ್ಲಿ ನೀವು ಇನ್ನೂ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದ ಪ್ಲೇಸ್ ಟು ಗೋ. ಚರ್ಚ್ ನೋಡಿ ಮುಗಿಸಿದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಕಣ್ಣನ್ ದೇವನ್ ಹಿಲ್ ಪ್ಲಾಂಟೇಶನ್ನ ನೋಡೋಕ್ಕೆ. ದಟ್ ಇಸ್ ದ ಮಡುಪಟ್ಟಿ ಟೀ ಫ್ಯಾಕ್ಟರಿ. ಸೊ ಈ ರೂಟ್ ಬಂದು ನಾವೇನು ಪ್ರೀವಿಯಸ್ ಡೇ ನಾವು ಮಡುಪಟ್ಟಿ ಆ್ಯಂಡ್ ಆಲ್ ದ ಶೂಟಿಂಗ್ ಸ್ಪಾಟ್ಸು, ಫೋಟೋ ಪಾಯಿಂಟು, ಎಕೋ ಪಾಯಿಂಟ್ಗೆಲ್ಲ ಹೋದ್ವೋ ಅದೇ ರೂಟಲ್ಲೇ ಹೋಗಬೇಕು. ಬಟ್ ಅದನ್ನು ದಾಟಿ ನೀವು ಇನ್ನೇನು ಮಡುಪಟ್ಟಿ ಡ್ಯಾಮ್ವರೆಗೂ ರೀಚ್ ಆಗೋದಕ್ಕೆ ಮುಂಚೆನೇ ನಿಮಗೆ ಫ್ಯಾಕ್ಟ್ರಿ ಸಿಗುತ್ತೆ. ಆ್ಯಂಡ್ ಅಲ್ಲೇ ಸಹ ಮುನ್ನಾರಲ್ಲಿ ಫೇಮಸ್ ಆಗಿರುವಂಥ ಎಲಿಫೆಂಟ್ ಸ್ಟೇಷನ್, ಅದೊಂದು ಟೂರಿಸ್ಟ್ ಸ್ಪಾಟು ಸಿಗುತ್ತೆ. ಸೊ ನಾವು ಅಲ್ಲಿ ಫಸ್ಟ್ ಹೋದ್ವಿ, ಬಟ್ ಎಲಿಫೆಂಟ್ಸ್ಗಳೆಲ್ಲ ಕಂಪ್ಲೀಟಾಗಿ ಬುಕ್ ಆಗೋಗಿದ್ವು. ಸೊ ದೇ ಸೆಡ್ ವೇಟಿಂಗ್ ಟೈಮ್ 2 hours ಆಗುತ್ತೆ, ನೀವು ಮುಗಿಸ್ಕೊಂಡು ವಾಪಸ್ ಬನ್ನಿ ಅಂತ ಕಳಿಸಿದ್ರು. ದೇ ಡಿಂಟ್ ಇವನ್ ಅಲೌ ಅಸ್ ಟು ಎಂಟರ್. ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಟೀ ಫ್ಯಾಕ್ಟ್ರಿ ನೋಡೋಣ ಅಂತಲೇ ಹೊರಟ್ವಿ. ಆ್ಯಂಡ್ ಈ ಟೀ ಫ್ಯಾಕ್ಟ್ರಿ ಬಂದು ರಿಪಲ್ ಟೀ ಅವ್ರಿಗೆ ಸೇರಿದಂಥ ಕಂಪನಿ. ಇಲ್ಲಿ ಟಾಟಾ ಅವ್ರದ್ದು ಒಂದು ಕೆಲವು ಪರ್ಸೆಂಟೇಜಷ್ಟು ಶೇರ್ ಇದೆ. ಬಟ್ ಓವರ್ ಆಲ್ ಈ ಎಂಟೈರ್ ಹಿಲ್ ಸ್ಟ್ರೆಚ್ ಏನಿದೆ ನಿಮಗೆ ಸುತ್ತನೂ, ಇದನ್ನು ಕಂಪ್ಲೀಟಾಗಿ ಕಣ್ಣನ್ ದೇವನ್ ಹಿಲ್ ಪ್ಲಾಂಟೇಶನ್ ಕಂಪ್ನಿನೇ ಓನ್ ಮಾಡೋದು. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟೀ ಪ್ಲಾಂಟೇಶನ್ ಕಂಪನಿ ಓನ್ಡ್ ಇನ್ ದ ಎಂಟೈರ್ ವರ್ಲ್ಡ್.
ಆ್ಯಂಡ್ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ವಿಸಿಟ್ಗೆ ಎವ್ರಿ 25 ಮಿನಿಟ್ಸ್ ಸ್ಲಾಟ್ ಕೊಡುತ್ತಾರೆ. ಆ್ಯಂಡ್ ಆ 25 ಮಿನಿಟ್ಸ್ ಸ್ಲಾಟ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಟಿಕೆಟ್ ಇಶ್ಯೂ ಆಗಲ್ಲ. ಸೊ ಹಾಗಾಗಿ ನಮಗಿಂತ ಮುಂಚೆ ಸ್ಟೂಡೆಂಟ್ಸು ಯಾವುದೋ ಸ್ಕೂಲ್ ಮಕ್ಕಳಿಗೆ ಫ್ಯಾಕ್ಟ್ರಿ ವಿಸಿಟ್ ಇತ್ತು. ಸೊ ಆ ಮಕ್ಕಳೆಲ್ಲ ಹೋಗಿ ಮುಗಿಸಿ ಬರೋದ್ವರೆಗೂ ನಮಗೆ ಟಿಕೆಟ್ಸ್ ಕೊಡ್ತಾ ಇರಲಿಲ್ಲ. ಸೊ ನಾವೊಂದು ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ನಂತರ ನಾವು ಟಿಕೆಟ್ಸ್ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಪರ್ ಪರ್ಸನ್ನು 120 ರುಪೀಸ್ನ ಚಾರ್ಜ್ ಮಾಡ್ತಾರೆ ಜಸ್ಟ್ ಟು ಟೇಕ್ ಯು ಇನ್ಸೈಡ್ ದ ಟೀ ಫ್ಯಾಕ್ಟ್ರಿ. ಆ್ಯಂಡ್ ಇಲ್ಲಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇರೋಂಗೆ ಜಸ್ಟ್ ಒಂದು ಡಿಸ್ಪ್ಲೇ ಯೂನಿಟ್ ಇರುತ್ತೆ. ಅಲ್ಲಿ ವಿಡಿಯೋ ಪ್ಲೇ ಮಾಡ್ತಾರೆ ಜಸ್ಟ್ ಟು ನೋ ದ ಎಂಟೈರ್ ಪ್ರೋಸೆಸ್ ಹೌ ದ ಟೀ ಪೌಡರ್ ಇಸ್ ಪ್ರೊಡ್ಯೂಸ್ಡ್. ಸೊ ಫ್ರಮ್ ಲೀಫ್ ಟು ದ ಪೌಡರ್ ಅಲ್ಲಿವರೆಗೂ ಪ್ರೋಸೆಸ್ ಏನೇನಿದೆ ಅಂತ ಅವರಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ಕಂಪ್ನಿಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಬಂದು ಅವರು ಎಂಟೈರ್ ರಿಪಲ್ ಟೀ ಬಗ್ಗೆ ಟೋಟಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌ ದ ಕಂಪ್ನಿ ವಾಸ್ ಫಾರ್ಮ್ಡ್, ಹೌ ದ ಬ್ರ್ಯಾಂಡ್ ಹ್ಯಾಸ್ ಬಿನ್ ಫಾರ್ಮ್ಡ್ ಅಂತ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ಒಳಗೆ ಯಾವುದೇ ಕಾರಣಕ್ಕೂ ವಿಡಿಯೋ ತಗೊಳ್ಳೋಕ್ಕೆ ಬಿಡಲ್ಲ. ಓನ್ಲಿ ಫೋಟೋಗ್ರಾಫ್ಸ್ ಇಸ್ ಅಲೌಡ್ ಆ್ಯಂಡ್ ನನ್ ಆಫ್ ದ ವಿಡಿಯೋಸ್ ಆರ್ ಅಲೌಡ್. ಸೊ ಕಣ್ಣನ್ ದೇವನ್ ಅಂತರವಾಗಿ ನೀವು ಒಂದು ಟೀ ಬ್ರ್ಯಾಂಡ್ಗೆ ನೀವು ಕನೆಕ್ಟ್ ಆಗ್ಬೋದು, ಕಣ್ಣನ್ ದೇವನ್ ಹಿಲ್ಸ್ ಅಂತ. ಬಟ್ ಆ್ಯಕ್ಚುಲಿ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಏರಿಯಾನ ಕಂಪ್ಲೀಟಾಗಿ ಕಣ್ಣನ್ ದೇವನ್ ಹಿಲ್ ಪ್ಲಾಂಟೇಶನ್ ಅಂತಾರೆ. ಆ್ಯಂಡ್ ಇಟ್ ಟೋಟಲಿ ಹ್ಯಾಸ್ 59,000 ಎಕರ್ಸ್ ಪ್ಲಾಂಟೇಶನ್ನ ಇವರು ಓನ್ ಮಾಡ್ತಾರೆ. ಆ್ಯಂಡ್ ರೀಸೆಂಟಾಗಿ ಸಮ್ವೇರ್ ಇನ್ 2005 ಟಾಟಾದವರು ಇದನ್ನು ಓನ್ ಮಾಡ್ತಿದ್ದವರು ಅದನ್ನು ಕಂಪ್ಲೀಟಾಗಿ ಇಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇಡೀ ವರ್ಲ್ಡಲ್ಲಿ ಎಂಪ್ಲಾಯೀಸ್ಗಳು ಓನ್ ಮಾಡಿ ಶೇರ್ನ ಅವರು ನಡೆಸ್ತಿರುವಂಥ ಕಂಪ್ನಿಗೆ ಈ ಕಣ್ಣನ್ ದೇವನ್ ಪ್ಲಾಂಟೇಶನ್ ಕಂಪ್ನಿ ಫೇಮಸ್ ಇದೆ. ಪ್ಲಾಂಟ್ಸ್ ಏನಿದೆಯೋ ಆ ಪ್ಲಾಂಟೇಶನ್ನ ಹಾಗೆ ಬಿಟ್ಟರೆ ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಸೊ ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಟೀ ಪ್ಲಾಂಟ್, ಇಟ್ಸ್ ಅ ಟೀ ಟ್ರೀ. ಆ್ಯಂಡ್ ಟೀ ಬಗ್ಗೆ ಒಂದು ಸ್ಮಾಲ್ ಹಿಸ್ಟ್ರಿ ಹೇಳಬೇಕಂದ್ರೆ ಟೀ ಆ್ಯಕ್ಚುಲಿ ಒರಿಜಿನಲಿ ಬಂದಿದ್ದು ಚೈನಾದಿಂದ ಸಮ್ವೇರ್ ಅರೌಂಡ್ 2737 BCಯಲ್ಲಿ. ಅದಾದಮೇಲೆ ಅದು ಹಾಗೆ ಬಂದು ನಮ್ಮ ಇಂಡಿಯಾಗೆ ಅದನ್ನು ತಂದಿದ್ದವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಬಿಕಾಸ್ ಅವರು ಅಸ್ಸಾಮಲ್ಲಿರುವಾಗ 1830s ಅಲ್ಲಿರುವಂಥ ಪ್ಲ್ಯಾಂಟ್ನ ನೋಡಿ ಇದು ಆಗುತ್ತೆ ಟೀ ಪ್ಲಾಂಟೇಶನ್ ಥರ ಅಂತ ಮಾಡಿ ಅವರು ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಆ್ಯಂಡ್ ಈಗ ಕರೆಂಟ್ಲಿ ಇಂಡಿಯಾದಲ್ಲಿ ಟೀ ಪ್ಲಾಂಟೇಶನ್ ಲಾರ್ಜ್ ಸ್ಕೇಲಲ್ಲಿರೋದು ಡಾರ್ಜಿಲಿಂಗ್, ನೀಲಗಿರಿ ಆ್ಯಂಡ್ ಮುನ್ನಾರ್. ಆ್ಯಂಡ್ ಫೈನಲಿ ಟೀ ಫ್ಯಾಕ್ಟ್ರಿ ವಿಸಿಟ್ನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇರೋಂಗೆ ನಿಮ್ಗೆ ಅಲ್ಲೊಂದು ಶಾಪಿಂಗ್ ಏರಿಯಾ ಸಹ ಇರುತ್ತೆ. ಅಲ್ಲಿ ನೀವು ವೆರೈಟೀಸ್ ಆಫ್ ಫ್ಲೇವರ್ಸ್ ಆಫ್ ಟೀನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನಮಗೆ ಒಳಗಡೆ ಆ್ಯಕ್ಚುಲಾಗಿ ಟೀನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಸಹ ಅವ್ರು ತಿಳಿಸ್ಕೊಟ್ರು. ಅದಕ್ಕಾಗಿ ನೀವು ಹೋಟ್ಲಲ್ಲಿ ಎಲ್ಲೇ ಹೋದರೂ ಹೇಗೆ ದಿನ ಟೀ ಅದೇ ಟೇಸ್ಟಲ್ಲಿರುತ್ತೆ, ಮನೇಲಿ ಮಾಡಿದಾಗ ಯಾಕೆ ಒಂದೊಂದು ದಿನ ಟೀ ಟೇಸ್ಟ್ ಒಂದೊಂದು ಥರ ಬರುತ್ತೆ ಅಂತಲೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರಾಬಬ್ಲಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವತ್ತಾದರೂ ಆ್ಯಕ್ಚುಲ್ ಆಗಿ ಅವ್ರು ಹೇಳ್ಕೊಟ್ಟಿರೋ ರೀತಿಲಿ ಟೀ ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೀವಿ. ಆ್ಯಂಡ್ ಅಲ್ಲಿಂದ ನಾವು ಹೊರಟು ಟೈಮ್ 1 o'clock ಆಗಿತ್ತು ಅಂತ ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಜೋರಾಗಿ ಮಳೆ ಬರೋಕ್ಕೆ ಶುರು ಆಗಿತ್ತು. ಸೊ ರೆಸಾರ್ಟ್ ಚೇಚಿ ಆಲ್ರೆಡಿ ಲಂಚ್ಗೆ ಸಿಟಿ ಒಳಗಡೆ ಆಲಿಬಾಬಾ ಆ್ಯಂಡ್ 14 ಡಿಶಸ್ ಅಂತ ಏನೋ ರೆಸ್ಟೋರೆಂಟ್ ಇದೆ, ತುಂಬ ಫೇಮಸ್ ಅಂತ ಹೇಳಿದರು. ಸೊ ನಾವು ಅಲ್ಲಿ ಹೋದ್ವಿ ಆ್ಯಂಡ್ ಆಲ್ರೆಡಿ ಹಾಫ್ ಆನ್ ಅವರ್ ವೇಟಿಂಗ್ ಟೈಮ್ ಇತ್ತು. ಆ್ಯಂಡ್ ಫೈನಲಿ ಟೇಬಲ್ ಸಿಕ್ಕಿದ ಮೇಲೂ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೂ ವಿ ಹ್ಯಾಡ್ ಟು ವೇಟ್ ಅನ್ನೋದು ಹಾಫ್ ಆನ್ ಅವರ್. ಬಟ್ ಮೀನ್ ವೈಲ್ ಅವರೆಷ್ಟು ಕ್ರಿಯೇಟಿವ್ ಆಗಿ ಅಲ್ಲಿ ಕೊಟ್ಟಿರುವಂಥ ಟೇಬಲ್ ಪೇಪರ್ ಮೇಲೆ ಪಝಲ್ಸ್ಗಳನ್ನ ಕೊಟ್ಟಿದ್ರು. ಸೊ ಯು ಕ್ಯಾನ್ ಕೀಪ್ ಸಾಲ್ವಿಂಗ್ the puzzles until your food arrives. ಆ್ಯಂಡ್ ಫೈನಲಿ ಕಾದ್ಮೇಲೆ ನಮ್ಮ ಊಟ ಬಂತು. ನಾವು ಕೇರಳ ಪರಾಟ, ನಾನ್ ವೆಜ್ ಕರಿ ಆ್ಯಂಡ್ ಮಲಬಾರ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಟೇಸ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಇತ್ತು. ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ರೆಸ್ಟೋರೆಂಟ್. ಆ್ಯಂಡ್ ಅದಾದಮೇಲೆ ಅಲ್ಲಿ ಸ್ಪೆಷಲ್ ಕುನಾಫಾ ಸ್ವೀಟ್ ಅಂತ ಇತ್ತು. ಸೊ ವಿ ವಾಂಟೆಡ್ ಟು ಡೆಫಿನೆಟ್ಲಿ ಟ್ರೈ ದಟ್ ಸ್ವೀಟ್. ಸೊ ಅದನ್ನು ಆರ್ಡರ್ ಮಾಡಿಕೊಂಡು ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಗ್ಯಾಪ್ ರೋಡ್.
ಆ್ಯಂಡ್ ನಾವೀಗ ಹೋಗ್ತಾ ಇರೋ ಗ್ಯಾಪ್ ರೋಡು, ಇಫ್ ಯು ರಿಮೆಂಬರ್, ನಾವು ಮುನ್ನಾರ್ಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ನಮ್ಮ ರೋಡ್ ಟ್ರಿಪ್ಪಲ್ಲಿ ನಾವು ಮೈಸೂರಿಂದ ಲಾಂಗೆಸ್ಟ್ ರೂಟ್ ತೊಗೊಂಡು ತೇಣಿಗೆ ಹೋಗಿ ಅಲ್ಲಿಂದ ಮುನ್ನಾರ್ಗೆ ಬಂದಿದ್ದ ರೀಸನ್ನೇ ಈ ಗ್ಯಾಪ್ ರೋಡ್, ಬಿಕಾಸ್ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಬಟ್ ಅವತ್ತು ಕತ್ಲಾಗಿದ್ರಿಂದ ನಮಗೆ ಸುತ್ತಮುತ್ತ ಏನೂ ಕಾಣಿಸಿರಲಿಲ್ಲ. ಬಟ್ ಇವತ್ತು ವಿ ಲಿಟ್ರಲಿ ಹ್ಯಾವ್ ಹಾಫ್ ಅ ಡೇ ಟು ಎಂಜಾಯ್ ದಿಸ್ ಎಂಟೈರ್ ಸ್ಟ್ರೆಚ್. ಈ ಲಾಸ್ಟ್ 2-3 ಡೇಸಲ್ಲಿ ನಾವು ಮುನ್ನಾರಲ್ಲಿ ಎಲ್ಲೇ ಹೋದ್ರೂ ಬಿಸಿಲಿರ್ತಾ ಇತ್ತು, ಆ ವ್ಯೂನೂ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಈ ಮೋಡದಲ್ಲಿ ಮಳೆ ಬರುವಾಗ ಮುನ್ನಾರ್ ಬೇರೆ ರೀತಿನೇ ಕಾಣಿಸ್ತಿತ್ತು ಆ್ಯಂಡ್ ವಿ ಥರೋಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಆನ್ ದ ವೇ ಒಂದು ಪರ್ಟಿಕ್ಯುಲರ್ ಟೀ ಎಸ್ಟೇಟ್ ಒಳಗಡೆ ಸಹ ಬಿಡ್ತಾ ಇದ್ರು, ಫೋಟೋಶೂಟ್ ನಡೀತಾ ಇತ್ತು. ಸೊ ನಾವು ಸಿಕ್ಕಿದೆ ಚಾನ್ಸ್ ಅಂತ, ಬಿಕಾಸ್ ಇಷ್ಟು ದಿನದಲ್ಲಿ ನಾವು ಯಾವುದೇ ಟೀ ಎಸ್ಟೇಟ್ ಒಳಗೆ ಹೋಗಿರಲಿಲ್ಲ, ಎಲ್ಲ ಹೊರಗಡೆ ಮೇನ್ ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ದು. ಸೊ ಫಸ್ಟ್ ಟೈಮ್ ಟೀ ಎಸ್ಟೇಟ್ ಒಳಗಡೆನೂ ಹೋಗೋ ಚಾನ್ಸ್ ಸಿಕ್ತು. ಆ್ಯಂಡ್ ಟೀ ಎಸ್ಟೇಟ್ ಎಲ್ಲ ಮುಗಿಸಿ ಈ ಗ್ಯಾಪ್ ರೋಡ್ನ ತರೋಲಿ ಎಂಜಾಯ್ ಮಾಡಿಕೊಂಡು ನಾವು ನಿಧಾನಕ್ಕೆ ನೆಕ್ಸ್ಟ್ ಸ್ಟಾಪ್ ಮಾಡಿದ್ದು ವಾಟರ್ಫಾಲ್ಸ್ ಹತ್ರ. ಸೊ ಈ ವಾಟರ್ಫಾಲ್ಸು ನಿಮಗೆ ಮತ್ತೆ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನೋಡಿದರೆ ನಾವು ಕತ್ಲೇಲಿ ಬಂದು ಚಳಿ ಆಗ್ತಿತ್ತು ಅಂತ ನೂಡಲ್ಸ್ ತಿನ್ಲಿಕ್ಕೆ ಒಂದು ಕಡೆ ನಿಲ್ಲಿಸಿದ್ವಿ. ಬರೀ ನೀರಿನ ಶಬ್ದ ಕೇಳಿಸ್ತಿತ್ತು ಕತ್ಲೇಲಿ, ಸುತ್ತ ಏನಿದೆ ಅಂತ ಕಾಣಿಸ್ತಿರ್ಲಿಲ್ಲ. ಆ ವಾಟರ್ಫಾಲ್ನ ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಟ್ರೆಚ್ಚಿಂದ ನಾನು ಸನ್ ರೂಫಲ್ಲಿ ಶೂಟ್ ಮಾಡುವಾಗ ಮಳೆ ಶುರು ಆಯಿತು ಆ್ಯಂಡ್ ಚಳಿ ಸಹ ಜಾಸ್ತಿ ಆಯಿತು. ಆ್ಯಂಡ್ ನನಗೆ ಪರ್ಸ್ನಲಿ ನಾವು ಫುಲ್ ಮೋಡದ ಒಳಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು.
ಅಲ್ಲಿದ್ದಿದ್ದ ಕ್ಲೈಮೇಟ್ಗೂ ಮಳೆ ಬರ್ತಿದ್ದಕ್ಕೂ ಮತ್ತು ನಾನು ಎಸ್ಪೆಷಲಿ ಮಳೇಲಿ ನೆಂದಿದ್ದಕ್ಕೂ ಬಿಸಿ ಬಿಸಿ ಕಾಫಿ ಅಂತೂ ಬೇಕೇ ಬೇಕಿತ್ತು. ಸೊ ಅಲ್ಲಿ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ಫ್ಯಾಕ್ಟ್ ನೂಡಲ್ಸ್ ತೊಗೋಬೇಕಂತನೂ ಅನ್ನಿಸ್ತಾ ಇತ್ತು. ಬಟ್ ನಮಗೆ ಲಂಚೇ ತುಂಬ ಹೆವಿ ಆಗಿತ್ತು. ಸೊ ನೂಡಲ್ಸ್ನ ಸ್ಕಿಪ್ ಮಾಡಿ ನಾವು ಜಸ್ಟ್ ಕಾಫಿ ಟೀ ಕುಡಿದು ಅಲ್ಲಿಂದ ಮತ್ತೆ ಹೊರಟ್ವಿ. ಆ್ಯಂಡ್ ಆನ್ ದ ವೇ ನಮಗೆಲ್ಲ ಸೀನಿಕ್ ವ್ಯೂ ಕಾಣಿಸ್ತಾ ಇತ್ತು, ಟೀ ಪ್ಲಾಂಟೇಶನ್ ಕಾಣಿಸ್ತಾ ಇತ್ತು, ಎಲ್ಲ ಕಡೆನೂ ನಾವು ಸ್ಟಾಪ್ ಕೊಟ್ಕೊಂಡೇ ಹೋದ್ವಿ. ಆ್ಯಂಡ್ ಫೈನಲಿ ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್, ದಟ್ ಈಸ್ ದ ಅಶೋಕ ಪಿಲ್ಲರ್. ನೀವೇನಾದ್ರು ಫಸ್ಟ್ ಪಾರ್ಟ್ ನೋಡಿದರೆ ನಿಮ್ಗೆ ಅದನ್ನು ರೆಫರೆನ್ಸ್ ಸಿಗುತ್ತೆ. ಸೊ ತಮಿಳ್ನಾಡು ಎಕ್ಸಿಟ್ ಆಗಿ ಕೇರಳ ಎಂಟ್ರ್ ಆಗೋ ಜಾಗದಲ್ಲಿ ಅಶೋಕ ಪಿಲ್ಲರು ಅದೊಂದು ಸರ್ಕಲ್ ಇತ್ತು. ಸೊ ಆಲ್ಮೋಸ್ಟ್ ಆ ಜಾಗದವರೆಗೂ ಟಚ್ ಆಗಿ ಟಾಟಾ ಟೀ ಫ್ಯಾಕ್ಟ್ರಿ ಏನಿದೆ ಅದು ತಮಿಳ್ನಾಡಲ್ಲಿರುವಂಥ ಫ್ಯಾಕ್ಟ್ರಿ, ಅಲ್ಲಿವರೆಗೂ ಹೋಗಿ ಯೂ ಟರ್ನ್ ಮಾಡಿ ನಾವು ವಾಪಸ್ ಬಂದ್ವಿ. ಆಲ್ಮೋಸ್ಟ್ ನೀವು ಕೇರಳ ಬಾರ್ಡರ್ ದಾಟಿ ತಮಿಳ್ನಾಡು ಸೈಡಿಗೆ ಬಂದರೆ ಇಲ್ಲಿ ಟಾಟಾ ಟೀ ಫ್ಯಾಕ್ಟ್ರಿ ಇದೆ. ಸೊ ಇಲ್ಲಿ ಫ್ಯಾಕ್ಟ್ರಿ ವಿಸಿಟ್ ಕೊಡ್ತಾರೆ ಏನೋ ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರು ಅಲ್ಲೆಲ್ಲೂ ಟೂರಿಸ್ಟ್ಗಳು ಬರ್ತಾರೆ, ಎಂಟ್ರಿ ಆಗ್ತಾರೆ ಅನ್ನೋ ಯಾವ ಒಂದು ಗುರುತು ಕಾಣ್ತಾ ಇರಲಿಲ್ಲ. ಸೊ ಐ ಥಿಂಕ್ ಇಟ್ ಈಸ್ ಓನ್ಲಿ ಫಾರ್ ಎಂಪ್ಲಾಯೀಸ್ ಅನಿಸುತ್ತೆ. ಸೊ ಇಲ್ಲಿಂದ ನಾವು ಮತ್ತೆ ವಾಪಸ್ ಯೂ ಟರ್ನ್ ತೊಗೊಂಡು ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ವಾಪಸ್ ಮುನ್ನಾರ್ ಕಡೆಗೆ ಹೊರಟ್ವಿ. ಆ್ಯಂಡ್ ಮುನ್ನಾರಲ್ಲಿರುವಂಥ ಸುತ್ತಮುತ್ತ ಟೂರಿಸ್ಟ್ ಸ್ಪಾಟ್ಗಳನ್ನ ನೋಡೋದಕ್ಕೆ ನೀವು ಕೇರಳದ KSRTC ಬಸ್, ಡಬಲ್ ಡೆಕ್ಕರ್ ಬಸ್ನು ಸಹ ಬುಕ್ ಮಾಡ್ಕೋಬೋದು. ಅವರು ನಿಮಗೆ ಎಂಟೈರ್ ಟೂರಿಸ್ಟ್ ಸ್ಪಾಟ್ಸ್ಗಳನ್ನ ಈ ಬಸ್ಸಲ್ಲಿ ಕವರ್ ಮಾಡ್ತಾರೆ. ಆ್ಯಂಡ್ ನಾವು ಆಗಲೇ ನೋಡಿದ ವಾಟರ್ಫಾಲ್ಸು ರೋಡಿಗೆ ಮಾತ್ರ ಬೀಳ್ತಿರೋದು ಮಾತ್ರ ನಮಗೆ ಕಾಣಿಸಿದ್ದು ಹತ್ತಿರದಿಂದ. ಬಟ್ ಆ್ಯಕ್ಚುಲಿ ದೂರದಿಂದ ತಿರುಗಿ ನೋಡಿದಾಗ ನೀರು ರೋಡಿಂದ ಕೆಳಗಡೆ ಹರಿದು ಅದು ಮತ್ತೆ ಟೀ ಪ್ಲಾಂಟೇಶನ್ ಒಳಗಿಂದ ಹರಿದೋಗುತ್ತೆ. ಸೊ ಲಿಟ್ರಲಿ ಆ ವಾಟರ್ಫಾಲ್ ಇನ್ನೂ ಲೆಂತಿಯಾಗಿ ಹ್ಯೂಜ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಫೈನಲಿ ನಾವು ನಮ್ಮ ಡೇ 4 ಲಾಸ್ಟ್ ಡೇ ಆಫ್ ಮುನ್ನಾರಲ್ಲಿ ದ ಮೋಸ್ಟ್ ಆಂಟಿಸಿಪೇಟೆಡ್ ಫಸ್ಟ್ ಡೇಯಿಂದ ಪ್ಲ್ಯಾನ್ ಮಾಡಿದಂಥ ಗ್ಯಾಪ್ ರೋಡ್ನ ಕವರ್ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಆ್ಯಂಡ್ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಹೋಗಿ ರೆಸಾರ್ಟ್ ಸೇರ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಟುವರ್ಡ್ಸ್ ಮೈಸೂರು ಕಡೆಗೆ ವಾಪಸ್ ನಮ್ಮ ರಿಟರ್ನ್ ರೋಡ್ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಈ ರಿಟರ್ನ್ ಜರ್ನಿ ಹೇಗಿತ್ತು, ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ವಿ, ಎಲ್ಲಿ ಹೋಗಿ ಕಾಡಲ್ಲಿ 2 hours ಸ್ಟಕ್ ಆಗಿದ್ವಿ, ಆ್ಯಂಡ್ ಫೈನಲಿ ನಾವು ಮಧುಮಲೈ ಚೆಕ್ ಪೋಸ್ಟ್ನ ರೈಟ್ ಟೈಮಲ್ಲಿ ರೀಚ್ ಆದ್ವಾ ಇಲ್ವಾ, ಇಲ್ಲ ನೆಕ್ಸ್ಟ್ ಡೇ ನಾವು ನಿಜ ಮೈಸೂರಿಗೆ ಬಂದು ರೀಚ್ ಆದ್ವಾ ಅಂತ ತಿಳ್ಕೊಳ್ಳಿಕ್ಕೆ ಪ್ಲೀಸ್ ಸ್ಟೇ ಟ್ಯೂನ್.
ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.